ಯಾರಿಗೆ ಕೂಡ ಈ ಮರ ಕಣ್ಣಿಗೆ ಕಾಣುವುದಿಲ್ಲ. ನೀನು ಇವಾಗಲೇ 60 ಡಿಗ್ರಿ ಮಾಲಿಕೊಂಡು ಮಾರ್ಗದ ಮಧ್ಯ ತನಕ ಬಂದಿದ್ದಿ. ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಲ್ಲಿ ಕೋಟಿಗಟ್ಟಲೆ ಹಣ ರಸ್ತೆಗೆ ಸುರಿಯುತ್ತಾರೆ. ಆದರೆ ಜನರ ಜೀವಕ್ಕೆ ಅಪಾಯ ಇರುವ ಯಾವುದೇ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವುದಿಲ್ಲ. ಜನರ ಮೈ ಮೇಲೆ ಬಿದ್ದು ಪ್ರಾಣ ಹಾನಿಯಾಗುವ ಸಂಭವ ಇದ್ದರೂ ಕೂಡ ಇನ್ನೂ ಕೂಡ ನಿಮ್ಮ ಮೇಲೆ ಯಾರು ಕೂಡ ದೃಷ್ಟಿ ಹಾಕಿಲ್ಲ ಅಂತ ಹೇಳಿದರೆ ನನಗೆ ಬಹಳ ಬೇಸರ ಆಗ್ತದೆ. ನಾಳೆ ಈ ಕಡೆ ವಿದ್ಯಾರ್ಥಿಗಳು ಒಂದು ರಿಕ್ಷಾದಲ್ಲಿ ಹೋಗುವಾಗ ನೀನು ಅದರ ಮೇಲೆ ಬಿದ್ದರೆ ನಿನ್ನ ತಪ್ಪು ಏನಿಲ್ಲ. ನಿಮಗೆ ಈಗ ದೇವರು ಜೀವನಿಂದ ತೆಗೆದಿದ್ದಾರೆ, ನೀನು ಇಡೀ ಒಣಗಿಕೊಂಡು ಬಂದಿದ್ದಿ. ಆದರೆ ನಮ್ಮ ಈ ಕಡೆಯಿಂದ ರಾಜಕಾರಣಿಗಳು ಹೋಗ್ತಾರೆ, ಉಸ್ತುವಾರಿ ಸಚಿವರು ಹೋಗ್ತಾರೆ ಈ ಕಡೆಯಿಂದ. ಆದರೆ 7-8 ತಿಂಗಳಿನಿಂದ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಬಗ್ಗೆ ಇಷ್ಟು ಫೋಟೋ ಮತ್ತು ವಿಚಾರ ಹಾಕಿದರೂ ಕೂಡ ಇಲ್ಲಿ ಹಿರಿಯರಿದ್ದಾರೆ, 75 ವಯಸ್ಸಿನವರು, ಅವರು ನೋಡ್ತಾ ಇದ್ದಾರೆ. ಕಾರ್ಪೊರೇಟರಿಗೆ ಫೋನ್ ಮಾಡಿ ಹೇಳಿ ಆಯಿತು, ನಾನು ಬೇಡಿ ಆಯಿತು, ಆದರೆ ಯಾರು ಕೂಡ ನಿನ್ನ ಮೇಲೆ ಗಮನ ಕೊಟ್ಟಿಲ್ಲ. ಇವತ್ತು ನಾನು ಮಾಧ್ಯಮದ ಮುಖಾಂತರ ನಿನ್ನ ಈ ಸಮಸ್ಯೆಯನ್ನು ಪರಿಹಾರ ಆಗುವಗೋಸ್ಕರ ಆಡಳಿತ ಗಮನ ಸೆಳೆಯಲಿ ಅಂತೇಳಿ ನಾನು ನಾಳೆ ನಾಡ್ದು ಠಾಣೆಯಲ್ಲಿ ಮೊಕದ್ದಮೆ ದಾಖಲು ಮಾಡ್ತೇನೆ. ಆದರೆ ಇವತ್ತು ಸಾಂಕೇತಿಕವಾಗಿ ನೀನು ಬೀಳದಂತೆ ನಾಳೆಯಿಂದ ನಾನು ಇಲ್ಲಿಯೇ ಕುತ್ಕೊಳ್ಬಹುದು. ಆದರೆ ನನಗೂ ಕೂಡ ವಯಸ್ಸಾಗಿದೆ, ನಾನು ಹಿರಿಯ ನಾಗರಿಕ, ನಾನು ನಿನ್ನ ಸ್ವಲ್ಪ ಇಟ್ಕೊಳ್ತೇನೆ. ದಯವಿಟ್ಟು ಯಾರ ಮೈ ಮೇಲೆ ಕೂಡ ಬೀಳದೆ, ಯಾರ ಪ್ರಾಣ ಕೂಡ ತೆಗೆಯದೆ. ನಾಳೆ ಕಬಡ್ಡಿಗಳು ಒಂದು ಹೆಣದ ಮುಂದೆ ಕೂಡುತ್ತಾರೆ, ಒಟ್ಟು 50,000 ರೂಪಾಯಿ ಅವರು ಆ ಮನೆಯವರಿಗೆ ಪರಿಹಾರ ಕೊಡ್ತಾರೆ. ಆದರೆ ಸತ್ತ ವ್ಯಕ್ತಿಯ ಜೀವ ವಾಪಸ್ ಬರುವುದಿಲ್ಲ. ದಯವಿಟ್ಟು ನಮ್ಮ ನಾಗರಿಕರನ್ನು ಕಾಪಾಡು. ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಯಾರ ಪ್ರಾಣ ತೆಗಿಬೇಡ. ಕದ್ರಿಯಲ್ಲಿ ರಿಕ್ಷದ ಮೇಲೆ ಮರ ಬಿದ್ದದ್ದು, ಅದರ ನಂತರ ಕರಂಗಲ್ಪಾಡಿಯಲ್ಲಿ ನಮ್ಮ AJ ಹೋಟೆಲ್ ಮುಂದುಗಡೆ 2-3 ಕಾರು ಡ್ಯಾಮೇಜ್ ಆಯಿತು. ಅದರ ನಂತರ ಬಲ್ಲಾಲ್ ಹೈವೇಯಲ್ಲಿ 4-5 ವರ್ಷ ಮೊದಲು ಶಾಲಾ ವಾಹನದ ಮೇಲೆ ಕೂಡ ಮರ ಬಿತ್ತು. ಅದರ ಜೊತೆಯಲ್ಲಿ ನಂತೂರಲ್ಲಿ ಮೊನ್ನೆ 6-8 ತಿಂಗಳುಗಳ ಮೊದಲು ಎಡಬದಿ ರಿಕ್ಷಾ ಪಾರ್ಕಲ್ಲಿ ಒಂದು ಮರ ಬಿದ್ದು ರಿಕ್ಷಾ ಡ್ಯಾಮೇಜ್ ಆಯಿತು. ಪುಣ್ಯಕ್ಕೆ ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ. ಆದರೆ ಬೆಂಗಳೂರು ಮೈಸೂರು ಕಡೆ ಭಾಳಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ದಯವಿಟ್ಟು ನಮ್ಮ ಕಾರ್ಪೊರೇಟರ್ ಆಗಲಿ, ನಮ್ಮ ಮಂಗಳೂರು ನಗರ ಪಾಲಿಕೆ ಆಗಲಿ ಅಥವಾ ಜಿಲ್ಲಾಡಳಿತ ದಯವಿಟ್ಟು ನಿನ್ನ ಮೇಲೆ ಒಂದು ದೃಷ್ಟಿ ಹಾಕಿ ಜನರಿಗೆ ಸಮಸ್ಯೆ ಆಗುವುದನ್ನು ಅದಕ್ಕೆ ಪರಿಹಾರ ದೊರಕಿಸಿ ಕೊಡಲಿ. ಸುಮಾರು 1 ವರ್ಷದಿಂದ ಈ ಮರದ ಬಗ್ಗೆ ಮತ್ತು ಇತರ ಮನುಷ್ಯರಿಗೆ ಡೇಂಜರ್ ಇರುವ ಭಾಳಷ್ಟು ಗೆಲ್ಲುಗಳನ್ನು ಮೊನ್ನೆ ತೆಗೆದಿದ್ದಾರೆ ಮಳೆಗಾಲದಲ್ಲಿ ಎಲ್ಲ ನನ್ನ ಪ್ರಯತ್ನದಿಂದ. ಇಲ್ಲಿ ಮಂಗಳೂರಲ್ಲಿ ಮರಗಳು ಬಿದ್ದದ್ದು ಸುಮಾರು 4-5 ಘಟನೆಗಳು ಇತ್ತೀಚೆಗೆ ಆಗಿವೆ. ಅದರಲ್ಲಿ 1 ವರ್ಷದಲ್ಲಿ ಸುಮಾರು 3-4 ಕಡೆ. 4 ವರ್ಷದ ಮೊದಲು ನಮ್ಮ ಬಳ್ಳಾಲ್ ಹೈವೇಯಲ್ಲಿ ಒಂದು ಶಾಲೆಗೆ ಹೋಗುವ ನೀರ್ಮಾರ್ಗ ಕಡೆ ಶಾಲೆಗೆ ಹೋಗುವ ಒಂದು ಬಸ್ಸಿನ ಮೇಲೆ ಆವತ್ತಿನ 20-25 ಮಕ್ಕಳಿರುವಲ್ಲಿ 7-8 ವಿದ್ಯಾರ್ಥಿಗಳಿದ್ದರು. ಮರದ ಗೆಲ್ಲು ಹಿಂದುಗಡೆ ತಾಗಿತ್ತು ಬಸ್ಸಿದು. ಆವತ್ತಿನ ಜೀವಹಾನಿ ಆಗಿಲ್ಲ. ನಾನಿವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಆಗುಹೋಗುಗಳನ್ನು ನೋಡ್ತಾ ಇದ್ದೇನೆ. ಇದು ಗಂಭೀರ ಸಮಸ್ಯೆ. ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ, ಕಂಪ್ಲೇಂಟ್ ಕೊಟ್ಟೆ, ಕಾರ್ಪೊರೇಟ್ರಿಗೆ ಹೇಳಿದೆ, ಫೋನ್ ಮಾಡಿದೆ, ಮನವಿ ಕೊಟ್ಟೆ. ನಾನು ಬೇಸರಾಗಿ ಒಂದು ಅವರಿಗೆ ಎಲ್ಲ ಪ್ರಯತ್ನ ಮಾಡಿ ಸೋತ ನಂತರ ಏನಾಗುವುದಿಲ್ಲ ಅಂತೇಳಿ ಗೊತ್ತಾದ ನಂತರ ಮೊನ್ನೆ ಹೈವೇಯಲ್ಲಿ 5-6 ಮಂದಿ ಯುವಕರೆಲ್ಲ ಸತ್ತಿದ್ದಾರೆ, ಪ್ರಾಯದವರು ಸತ್ತಿದ್ದಾರೆ. ನ್ಯಾಷನಲ್ ಹೈವೇ ಅಧಿಕಾರಿಗಳ ಮೇಲೆ ನಾನು FIR ಹಾಕಿಸಿದ್ದೇನೆ ಕದ್ರಿ ಠಾಣೆಯಲ್ಲಿ. ಇವತ್ತು ಕಡೆಯ ಅಸ್ತ್ರ ಎಂಬಂತೆ ಈ ವಿಚಾರವನ್ನು ಮಾಧ್ಯಮಗಳಿಗೆ ತಿಳಿಸಿ ನಮ್ಮ ಸತ್ವದ ನಮ್ಮ ಆಡಳಿತಕ್ಕೆ ನಾನು ಹೇಳುತ್ತೇನೆ. 60 ಕಾರ್ಪೊರೇಟರ್ಗಳ ಪೈಕಿ ನಾನು ಈವಾಗಲೇ ಹೇಳಿದೆ, ಸುಮಾರು 45 ಮಂದಿ ಇನ್ನೂ ಕೂಡ ಆ ಕೊರೋನಾದ ಟೈಮ್ನಲ್ಲಿದ್ದ ಆ ಕ್ವಾರಂಟೈನ್ ಇನ್ನೂ ಮುಗಿಲಿಲ್ಲ. ಜನರ ಸೇವೆಗೆ ಯಾರು ಬಂದಿಲ್ಲ. ಇವತ್ತು ನಾಳೆ ಈ ಮರ ಬೀಳುತ್ತದೆ ಅಂತೇಳಿ ನಾನು ಸತ್ರು ಕೂಡ ಇವತ್ತು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದು ಕೊಡ್ತೇನೆ. ಆದ ಕಾರಣ ಆಡಳಿತ ಇಲ್ಲಿಂದ ನಮ್ಮ ಭಾಳಷ್ಟು ನಮ್ಮ ಪೊಲಿಟಿಷಿಯನ್ನವರು, ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದವರು, ಸಂಬಂಧಪಟ್ಟವರು, ನಮ್ಮ ಉಸ್ತುವಾರಿ ಸಚಿವರು ಸರ್ಕಿಟ್ ಹೌಸ್ನಿಂದ ಇಲ್ಲಿ ಅವರ ಕಚೇರಿಗೆ ಹೋಗ್ತಾರೆ, ಅವರ ರಾಜಕೀಯ ಪಕ್ಷದ. ಆದರೂ ಯಾರಿಗೆ ಕೂಡ ಇದು ಕಣ್ಣಿಗೆ ಕಾಣಿಲ್ಲ. ಇಲ್ಲಿ ಎಲ್ಲ ಹತ್ತಿರದಲ್ಲಿರುವ ಕುಟುಂಬ ಇದ್ದವರು, ಮಕ್ಕಳಿದ್ದವರು ನನ್ನ ಹತ್ರ ಬೇಡಿಕೊಳ್ತಾರೆ, ಟವರ್ಸ್ ಏನಾದರೂ ಒಂದು ಮಾಡು, ನಮ್ಮ ಮಕ್ಕಳಿಗೆ ಆಚೆ ಕಳಿಸುವಾಗ, ನಮಗೆ ಶಾಲೆಗೆ ಆಚೆ ಹೋಗುವಾಗ ನಮಗೆ ಭಯ ಆಗ್ತದೆ ಅಂತೇಳಿ. ಆದ ಕಾರಣ ನಾನು ಇವತ್ತು ನಿಮ್ಮ ಹತ್ರ ಮಾಧ್ಯಮದವರ ಹತ್ರ ಬೇಡಿಕೊಳ್ಳುವುದು, ಈ ವಿಚಾರವನ್ನು ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗೆ ತಾವು ತಿಳಿಸಿ. ನನಗೆ 69 ವಯಸ್ಸು, ಪುನಃ ಠಾಣೆಗಳಿಗೆ ಹೋಗಿ ನನಗೆ FIR ದಾಖಲಿಸುವಷ್ಟು ನನಗೆ ಪುರ್ಸೊತ್ತಿಲ್ಲ. ನನ್ನ ಮೇಲೆ ಈವಾಗಲೇ ಹಾಗೆ ಸಂಧಿಸುವಗೋಸ್ಕರ ಭಾಳಷ್ಟು ಮಂದಿ 6-7 ನನ್ನ ಮೇಲೆ ಕೇಸ್ ಹಾಕಿದ್ದಾರೆ.
ಇಡೀ ಮಾಧ್ಯಮಗಳಿಗೆ 34-35 ವರ್ಷದ ನನ್ನ ಚರಿತ್ರೆ ಗೊತ್ತುಂಟು. ನಾನು ಯಾರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಬ್ಬರ ಕಾಪಿ ಚಾಗೋಸ್ಕರ ನಾನು ಮಾತಾಡುವವನಲ್ಲ. ಜನರ ದುಃಖವನ್ನು ನಾನು ಇವತ್ತು, ಆ ಬೇಸರವನ್ನು ನಾನು ನಿಮ್ಮ ಮಾಧ್ಯಮದ ಮುಂದೆ ಇಡ್ತಾ ಇದ್ದೇನೆ. ಇದು ಉಸ್ತುವಾರಿ ಸಚಿವರಿಗೂ ಮುಟ್ಲಿ, ನಮ್ಮ ಆಡಳಿತಕ್ಕೆ ಕೂಡ ಮುಟ್ಲಿ ಅಂತೇಳಿ ನನ್ನ ಬೇಡಿಕೆ. ನನಗೆ ಸಹಕಾರ ಕೊಟ್ಟ, ನಾನು ಇವಾಗಲೇ ನಿಮ್ಮ ಹತ್ರ ಹೇಳಿದೆ, ನಿಮ್ಮ ಸಹಕಾರದಿಂದ ಮಾತ್ರ ಇದನ್ನು ಕೊನೆ ಮುಟ್ಟಿಸ್ಬೋದು, ಈ ಸಮಸ್ಯೆಗೆ ಪರಿಹಾರ ದೊರಕಿಸ್ಬೋದು. ಅದನ್ನು ತಾವು ಮಾಡಿದ್ದಕ್ಕೆ ಈಗ ಮಾಡ್ತಾ ಇದ್ದೀರಿ. ಇನ್ನು ಮುಂದಕ್ಕೂ ಇದಕ್ಕೆ ಈ ಸಮಸ್ಯೆ ಇದಕ್ಕೆ ಪೂರ್ಣ ವಿರಾಮ ಬೀಳ್ತದೆ ಅಂತೇಳಿ ನನಗೆ ನಂಬಿಕೆ ಉಂಟು. ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ, ವಂದಿಸುತ್ತೇನೆ. ನಾನು ಕಾರ್ಪೊರೇಷನಿಗೆ ಮಾಡಿದರೆ ಅರಣ್ಯ ಇಲಾಖೆಯವರಿಗೆ ಹಸಿ ಮರದ ಬಗ್ಗೆ ಮಾತ್ರ ಅಂತೆ. ಆದರೆ ಅರಣ್ಯ ಇಲಾಖೆಯವರೇ ಅವರಿಗೆ ಬೇಕಾದಾಗ 100 ಮರ ಕಡಿಸ್ತಾರೆ. ಆದರೆ ಜನರಿಗೆ ಡೇಂಜರ್ ಇರುವ ಒಂದು ಮರ ತೆಗಿಸಲಿಕ್ಕೆ ಏನಂತೆ? ಮತ್ತು ಒಂದು ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳುವಾಗ, ಇಲ್ಲಿ ಅರಣ್ಯ ಮತ್ತು ಇದಂತ ಹೇಳುವಾಗ, ನಾನು ಒಬ್ಬನ ಮನೆಯಲ್ಲಿ ಮದುವೆ ಊಟ ಮಾಡಿ ಕೈ ತೊಳಿಲಿಕ್ಕೆ ಮತ್ತೊಬ್ಬರ ಮನೆಗೆ ಹೋಗಬೇಕಾ ನಾನು? ಇದು ನಗರ ಪಾಲಿಕೆದು ಆ ಸಂಬಂಧಪಟ್ಟ ಮರಗಳು ಅವರ ವಾರ್ಡಿನಲ್ಲಿ, ಅದು ಮೊದಲೇ ಅವರು ಪೂರ್ವ ಅನುಮತಿ ತೆಗೆದುಕೊಳ್ಬೇಕು ಅರಣ್ಯ ಇಲಾಖೆಯಿಂದ. ಅರಣ್ಯ ಇಲಾಖೆ ಅದು ತಮಿಳುನಾಡು ಅಥವಾ ಕೇರಳದಲ್ಲ, ನಮ್ಮ ಕರ್ನಾಟಕ ರಾಜ್ಯದೇ ಅರಣ್ಯ ಇಲಾಖೆ. ಹಾಗಾದರೆ ಅವರೊಳಗೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದರೆ ನನ್ನಂಥ ಹೋರಾಟಗಾರರು ಮತ್ತು ನಮ್ಮ ಸಾಮಾನ್ಯ ಪ್ರಜೆಗಳು ಏನು ತಲೆಯನ್ನು ಬಂಡೆಕಲ್ಲಿಗೆ ಪಡ್ಕೊಳ್ಬೇಕಂತೇಳಿ ನಾನು ಇವತ್ತು ಆಡಳಿತದವ್ರ ಹತ್ರ ಕೇಳ್ಕೊಳ್ಳೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.